ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಇಲ್ಲಿ ಹಾರ್ಮೋನ್ ಒಳಗ ಅವರಿಗೆ ರಿಂಕಲ್ ಬೀಳುತ್ತಂತ. ಇಲ್ಲಿ ಹಾರ್ಮೋನ್ ತೆಗೆಯೋದ್ರೊಳಗೆ ಮಿಸ್ಟೇಕ್ ಮಾಡ್ಯಾರೋ ಅಥವಾ ಸ್ಲೂಸ್ ತೆಗೆಯೋದ್ರೊಳಗೆ ಮಿಸ್ಟೇಕ್ ಮಾಡ್ಯಾರೋ ಗೊತ್ತಿಲ್ಲ, ಬಟ್ ಹಾರ್ಮೋನ್ ಒಳಗ ರಿಂಕಲ್ ಅಂತೇಳಿ ನನಗೆ ಕಮೆಂಟ್ ಹಾಕ್ಯಾರ. ನೆಕ್ಸ್ಟ್ ಶೋಲ್ಡರ್ ಏನೈತಲ್ಲ ಡೌನ್ ಆಗುತ್ತೆ, ಅಂದ್ರೆ ಭುಜ ಇಳಿತೈತೆ ಅಂತೇಳಿ ಕಮೆಂಟ್ ಹಾಕ್ಯಾರ. ಸ್ಲೂಸ್ನಾಗ ಆಗ್ಲಿ ಅಥವಾ ಹಾರ್ಮೋನ್ ಇಳಿಸೋದ್ರಾಗಲಿ ಎರಡು ಡೌಟು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಶೋಲ್ಡರ್ ಡೌನ್ ಆಗುತ್ತಲ್ಲ, ಶೋಲ್ಡರ್ ಇಳಿತೈತಲ್ಲ, ಅದು ಯಾಕೆ ಇಳಿತೈತೆ ಅಂತ ಅನ್ನೋದ ಟಾಪಿಕ್ ಇರುತ್ತೆ. ವಿಡಿಯೋ ಪೂರ್ತಿ ನೋಡ್ಕೊರಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಸರಿ ರೀ, ಅವು ಎರಡು ಡೌಟ್ ಕ್ಲಿಯರ್ ಮಾಡ್ತೀನಿ, ನೋಡ್ಕೊಂಬಿಡ್ರಿ ವಿಡಿಯೋ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು 13.5 ಇಂಚ್ ಬ್ಲೌಸಿನ ಲೆಂತ್ ಅದ. ನೆಕ್ಸ್ಟ್ ಚೆಸ್ಟ್ 36 ಇಂಚ್. ಇದ ಪ್ರಾಬ್ಲಮ್ ಹೇಳಾಕತ್ತಿದ್ರಿ ನೀವು, 36 ಇಂಚ್ ಚೆಸ್ಟಿನೊಳಗೆ ಪ್ರಾಬ್ಲಮ್ ಬರಾಕತ್ತೈತಿ ಅಂತೇಳಿ ಹೇಳಾಕತ್ತಿದ್ರಿ. ಅದಕ್ಕೆ ಡೌಟ್ ಕ್ಲಿಯರ್ ಮಾಡಕ್ಕೆ ಇವತ್ತಿದ್ದು ವಿಡಿಯೋ ಮಾಡಾಕತ್ತಿದ್ದು, ನೋಡ್ಕೊರಿ. ಇಲ್ಲಿ ನಾವು ಮಾಡೋದು ಮಿಸ್ಟೇಕ್ ಏನಂತಂದ್ರೆ, ಮೊದ್ಲ ಭುಜದೊಳಗೆ ಬರೋನು ಶೋಲ್ಡರ್ ಇಳಿಲಾರ್ದಂಗೆ ಹೆಂಗ್ ಮಾಡ್ಬೇಕನ್ನೋದು ಮೊದ್ಲು ತಿಳ್ಕೊಂಬಿಡ್ರಿ. ಇಲ್ಲಿ ನಾವು 36 ಇಂಚ್ ಐತಲ್ಲ, ಇದಕ್ಕೆ 2 ಅಥವಾ 2.25 ನೆಕ್ ಇಡಬೇಕು. ಇನ್ನ ಶೋಲ್ಡರ್ 3 ಇಂಚು. ಸರಿ ರೀ, ಅದು ಏನಾಗುತ್ತ 5.1 ಆಗುತ್ತ. ಇದು ಇಷ್ಟು ಇಟ್ಟಿರ್ತೀವಲ್ಲ, ಇನ್ನು ಭುಜ ನಮಗೆ ಇಳಿಬಾರ್ದು. ಇಲ್ಲಿ ಎಷ್ಟು ಇಟ್ಟಿವಿ ನಾವು? 2.25 ಇಂಚ್ ಇಟ್ಟಿವಿ. ಇಲ್ಲೇ 2.25 ಇಡ್ಬೇಕು. 1/2 ಇಂಚು ಇಲ್ಲೇ ಜಾಸ್ತಿ ಮಾಡ್ಬೇಕು. ಸರಿ ರೀ, ನಾವೇನ್ ಮಾಡ್ಬಿಡ್ತೀವಿ, 1.3 ಮಾಡ್ತೀವಿ. 1.3 ಮಾಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಕ್ರಾಸ್ ಅಂದ್ಬಿಡ್ತೀವಿ. ಇಷ್ಟು ಕ್ರಾಸ್ ಅಂದ್ರೆ ಇದ್ರದ್ದು ರಿಂಕಲ್ ಏನೈತಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದು 1ನೇ ಪಾಯಿಂಟ್ ರೀ. ಇನ್ನು 2ನೇ ಪಾಯಿಂಟ್, ನೆಕ್ ಏನೈತಲ್ಲ ಎಷ್ಟು ಡೀಪ್ ಬರುತ್ತ ಅಷ್ಟು ನಾವು ಇಲ್ಲೇ ಹತ್ಯೆ ಮಾಡ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಇದು 7 ಇಂಚ್ ಡೀಪ್ ಅದ, ನಮಗೀಗ 7.25 ಬೇಕಾಗೈತಿ. ಇದು 7.25. ಇಲ್ಲೇ 2.25 ಇದ್ದಿದ್ದು ನಾವು 2 ಇಂಚು ಮಾಡ್ಬೇಕಾಗತ್ತೆ. ಸರಿ ರೀ, ಇದ್ರದ್ದೇನು ಡಿಫ್ರೆನ್ಸ್ ಇರುತ್ತಲ್ಲ, ಇಷ್ಟ ಸೇಮ್ ಇರ್ಬೇಕಿದು. 3 ಇಂಚ್ ಇದ್ದಿದ್ದು 3.25 ಆಗುತ್ತಾ, ಇಷ್ಟೇ ಇರಬೇಕು. ಇಲ್ಲೇನೋ ಡಿಫ್ರೆನ್ಸ್ ಮಾಡಬಾರ್ದು. ಎರಡು ಇಂಚ್ ಮಾಡಿ ಇಲ್ಲಿಂದ ಹಿಂಗ್ ಒಂದು ಗೆರೆ ಹೇಳ್ಕೊಂಡು ಇಲ್ಲೇ ರೌಂಡ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ಕಡಿಮೆ ಮಾಡ್ಬೇಕು. ಇಲ್ಲೇ ಇದು ಹೆಂಗ ಕೊಳ್ಳೋ ಡೀಪ್ ಜಾಸ್ತಿ ಆಗುತ್ತೆ, ಹಂಗ ಇದು ಹಿಂಗ್ ಕಡಿಮೆ ಹಾಕೊಂತ ಬರುತ್ತೆ. ಇದ್ರದ್ದು ಲಾಸ್ಟ್ ಕ್ರೈಟೇರಿಯಾ ಎಷ್ಟಂದ್ರೆ 1.25 ಲಾಸ್ಟ್. ಒಂದೂವರೆ ಇಂಚ್ಕಿನ ಕೆಳಗೆ ಬರಲೇಬಾರ್ದು. ಸರಿ ರೀ, ಇದು ಹೆಂಗ ಅಪ್ ಹಾಕೊಂತ ಹೋಗೈತಿ ಕೊಳ್ಳು. ಫಾರ್ ಎಕ್ಸಾಂಪಲ್, ಈಗ 7 ಇಂಚ್ ಐತಿ, ನಾವು ಈಗ ನಮಗೆ 6 ಇಂಚ್ ಬೇಕಾಗ್ಯದ. 6 ಇಂಚ್ ಬೇಕಾಗೈತೆ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ 2.25 ಇದ್ದಿದ್ದು 2.25 ಮಾಡೋದು, ಇಲ್ಲ 1.3 ಮಾಡ್ಬೇಕು. ಈ ತರ ಅದು ಇಲ್ಲಿಂದ ಹಿಂಗ್ ರೌಂಡ್ ಆಗುತ್ತೆ. ಇದದು ಕ್ಲಾರಿಟಿ ಸಿಕ್ತ್ರಿ? ಹೆಂಗ ನೆಕ್ ಮ್ಯಾಕ್ ಇರುತ್ತಲ್ಲ, ಕೊಳ್ಳು ಅಗಲ್ ಮಾಡ್ಕೊಂತ ಹೋಗ್ಬೇಕು. ಹೆಂಗ ಡೀಪ್ ಆಗುತ್ತಲ್ಲ, ಕೊಳ್ಳು ಹತ್ಯೆ ಮಾಡ್ಕೊಂತ ಬರ್ಬೇಕು. ಇಷ್ಟೇ ಸಿಂಪಲ್ ಟಿಪ್ಸ್ ಇವು. ಸರಿ ರೀ, ಇದು ಶೋಲ್ಡರ್ ಡೌನ್ ಆಗ್ಲಾರ್ದಂಗ ಮಾಡುವಂತದ್ದು ಟಿಪ್ಸ್. ಇನ್ನ ಅಷ್ಟು ಮಿಕ್ಕಿನೂ ಕೂಡ ನಮಗ ಶೋಲ್ಡರ್ ಇಳಿಯಾಕತೈತಪ್ಪ ಅಂತಂದ್ರ ಇಲ್ಲಿ ಏನ್ ಮಾಡ್ಬೇಕಾಗತ್ತ, ಈ ಪಾಯಿಂಟ್ ಇದ್ರ ಶೋಲ್ಡರ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಈ ತರ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ತರ ಕ್ರಾಸ್ ಸ್ವಲ್ಪ ಕಟಿಂಗ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಅದು ಶೋಲ್ಡರ್ ಯಾವತ್ತೂ ಇಳಿಯೋದೇ ಇಲ್ಲ. ಸರಿ ರೀ, ಭುಜ ಇಳಿಯೋದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿನಿ. ಇನ್ನು ನೆಕ್ಸ್ಟ್ ಇದು ಆರ್ಮೋಲ್. ಆರ್ಮಲ್ ಒಳಗ ರಿಂಕಲ್ ಬರಬಾರ್ದಪ್ಪ ಅಂತಂದ್ರ ಫಸ್ಟ್ ಏನೈತಲ್ಲ, ಶೋಲ್ಡರ್ ಏನ್ ಇಟ್ಟಿರ್ತೀವಲ್ಲ
ಫಾರ್ ಎಕ್ಸಾಂಪಲ್ ಇದು 5.5 1 ಪಾಯಿಂಟ್ ಐತಿ ಶೋಲ್ಡರ್. ಆ ಶೋಲ್ಡರ್ ಸೈಜ್ ಏನೈತಲ್ಲ ಇಲ್ಲೇ ಬಗಲು ಇಳಿಸ್ಬೇಕಾಗತ್ತೆ 5.5 1 ಪಾಯಿಂಟ್ ಈ ತರ. ಅಂದ್ರ ಅದು ರಿಂಕಲ್ ಇಲ್ಲೇ ಬರಲ್ಲ. ಒಂದು ಇನ್ನೊಂದು ಪಾಯಿಂಟ್ ಸ್ಲೂಸ್ನಾಗ ಇಲ್ಲ ಐತಿ ನೋಡ್ರಿ. ಇಲ್ಲಿ ಏನ್ ಮಾಡ್ಬಿಟ್ಟಿರ್ತೀವಿ ನಾವು 3 ಇಂಚ್ ಐತೆ ಎಲ್ಲದಕ್ಕೂ 3 ಇಂಚ್ ಇಟ್ಟು ನಾವು ಇಲ್ಲೇ ಈ ತರ ಮಾಡ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾ ಈಗ 3.5 ಇಡ್ತೀನಿ ನೋಡ್ರಿ. ಸವಾ 3 ಮಾರ್ಕ್ ಇಲ್ಲಿ ಬರುತ್ತೆ, 3 ಇಂಚಿನ ಮಾರ್ಕ್ ಇಲ್ಲಿ ಬರುತ್ತೆ. ನಾವು ಕರೆಕ್ಟ್ ಇಳಿಸ್ಕೊಳ್ಳೋದೇನಂದ್ರೆ 3.5 ಇಳಿಸ್ಕೊಂಡ್ವಿ ಅಂದ್ರೆ ಇದು ಕರೆಕ್ಟ್ ಮಾರ್ಕ್ ಆಗುತ್ತೆ. ಇಲ್ಲಿ ಏನೈತಲ್ಲ ಇದು ಎಕ್ಸ್ಟ್ರಾ ಅರ್ಬಿ ಏನಿರುತ್ತಲ್ಲ ಇದ ಏನೈತಿ ನಿಮ್ಗೆ ಸ್ಲೂಸ್ನಾಗ ಹಿಂಗ ರಿಂಕಲ್ ಬೀಳೋದು. ಅಕ್ಕ ಇದು ಮೊದ್ಲ ಕರೆಕ್ಟ್ ಆಗಿ ತಿಳ್ಕೊಂಬಿಡ್ರಿ. ಸರಿ ರೀ, ಇದು ಡೌಟ್ ಕ್ಲಿಯರ್ ಆತಂದ್ರೆ ನಿಮ್ಗೆ ಸ್ಲೂಸ್ನಾಗ ಆಗ್ಲಿ ನೆಕ್ಸ್ಟ್ ಇಲ್ಲಿ ಹಾರ್ಮೋಲ್ ಇಳಿಸೋದ್ರಾಗಲಿ ರಿಂಕಲ್ ಬೀಳೋದು ಆಗಲ್ಲ. ಸರಿ ರೀ, ಇನ್ನು ಇವು ಎರಡು ಡೌಟ್ ಕ್ಲಿಯರ್ ಆಗೈತೆ ಅಂತ ತಿಳ್ಕೊಂಡಿನಿ. ನಿಮ್ಗೆ ಸ್ವಲ್ಪ ಅರ್ಥ ಆಗೈತೆ ಅಂತ ತಿಳ್ಕೊಂಡಿನಿ. ಅರ್ಥ ಆಗಿತ್ತು ಅಂದ್ರೆ ಕಮೆಂಟ್ನಾಗ ಹೇಳ್ರಿ. ನಿಮಗೆ ಮತ್ತೆ ಏನೇನು ಪ್ರಾಬ್ಲಮ್ಸ್ ಬರ್ತಾವ ಬ್ಲೌಸ್ ಕಟಿಂಗ್ನಾಗ ಮತ್ತೆ ಸ್ಟಿಚಿಂಗ್ನಾಗ ಕಮೆಂಟ್ನಾಗ ಕೇಳ್ರಿ. ನಾ ಅದಕ್ಕೆ ಮತ್ತೊಂದು ವಿಡಿಯೋ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬರ್ತೀನಿ. ಸರಿ ರೀ, ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಥ್ಯಾಂಕ್ ಯು.